ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. T20 ವಿಶ್ವಕಪ್ನ ಫೈನಲ್ ಪಂದ್ಯಕ್ಕಾಗಿ ಅಥವಾ ಟ್ರೋಫಿಗಾಗಿ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳು ಗುಜರಾತ್ನ ಅಹಮದಾಬಾದ್ನ ಸ್ಟೇಡಿಯಂನಲ್ಲಿ ಪ್ರಶಸ್ತಿಯ ಸುತ್ತಿಗಾಗಿ ಸೆಣಸಾಟ ನಡೆಸಲಿದೆ ಮತ್ತು ಈ ಪಂದ್ಯ ಇಡೀ ಪ್ರಪಂಚದ ಕ್ರಿಕೆಟ್ ಅಭಿಮಾನಿಗಳ ಕುತೂಹಲವನ್ನು ಇಮ್ಮಡಿ ಮಾಡಿದೆ. ಹಾಗಾದರೆ ಇವತ್ತು ಟಾಸ್ ಯಾರು ಗೆಲ್ಬೋದು, ಟಾಸ್ ಗೆದ್ದವರು ಯಾರು ಏನು ಮಾಡ್ಬೋದು, ಜೊತೆಗೆ ಪಿಚ್ ರಿಪೋರ್ಟ್ ಏನು ಹೇಳುತ್ತೆ, ಬ್ಯಾಟಿಂಗ್ ಹೆಲ್ಪ್ ಆಗುತ್ತಾ, ಬೌಲಿಂಗ್ ಹೆಲ್ಪ್ ಆಗುತ್ತಾ, ಜೊತೆಗೆ ಸಂಜೆ ಏನಾದರೂ ಮಳೆ ಬರುವಂಥ ಚಾನ್ಸಸ್ ಇದೆಯಾ, ಜೊತೆಗೆ ಇಂಡಿಯಾ ಟೀಮಲ್ಲಿ ಏನಾದರೂ ಬದಲಾವಣೆ ಮಾಡ್ತಾರಾ ಅಥವಾ ನ್ಯೂಜಿಲೆಂಡ್ ಟೀಮ್ನಲ್ಲಿ ಏನಾದರೂ ಬದಲಾವಣೆ ಇದೆಯಾ, ನಮ್ಮ ಟೀಮ್ನಲ್ಲಿ ಏನು ಬದಲಾವಣೆ ಆಗ್ಬೋದು, ನ್ಯೂಜಿಲೆಂಡ್ ಟೀಮ್ನಲ್ಲಿ ಏನು ಬದಲಾವಣೆ ಮಾಡ್ಬೋದು, ಇವೆಲ್ಲವನ್ನು ನೋಡೋಣ. ಮತ್ತು ಇಬ್ಬರು ಕ್ಯಾಪ್ಟನ್ಸ್ಗಳು ಹೇಳಿದಂಥ ಮಾತೇನು, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಗುಜರಾತ್ನ ಅಹಮದಾಬಾದ್ ಎನ್ನುವಂಥ ಪ್ರಪಂಚದ ಅತ್ಯಂತ ದೊಡ್ಡದಾದಂಥ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಇವತ್ತು ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳು ಪ್ರಶಸ್ತಿಗಾಗಿ ಅಥವಾ ಟ್ರೋಫಿಗಾಗಿ ಸೆಣಸಾಟವನ್ನು ಮಾಡಲಿದೆ. ಅದು 20 ಓವರ್ಗಳ ಮ್ಯಾಚ್ ಆಗಿರುವಂಥ ಕಾರಣಕ್ಕಾಗಿ ಪ್ರತಿ ಹಂತದಲ್ಲೂ, ಪ್ರತಿ ಗಳಿಗೆಯಲ್ಲೂ, ಪ್ರತಿ ಓವರ್ನಲ್ಲೂ, ಪ್ರತಿ ಬಾಲ್ನಲ್ಲೂ ಕೂಡ ಈ ಕುತೂಹಲ ಇಮ್ಮಡಿಯಾಗುತ್ತೆ. ಮತ್ತು ನಮ್ಮ ಭಾರತ ತಂಡಕ್ಕೆ ಅಲ್ಲಿ ನೆರೆದಿರುವಂಥ 1,30,000 ಜನರ ಈ ಸೌಂಡ್ ಇದೆಯಲ್ಲ, ಆ ಕ್ರೌಡ್ನ ಒಂದು ಸೌಂಡ್ ಇದೆ, ಅದನ್ನು ಸ್ವಲ್ಪ ಮಟ್ಟಿಗೆ ನಿಭಾಯಿಸುವುದು ಕೂಡ ಹೋಮ್ ಗ್ರೌಂಡ್ ಆಗಿರುವಂಥ ಪ್ಲೇಯರ್ಸ್ ಆಗಿರುವಂಥ ಭಾರತಕ್ಕೆ ಸ್ವಲ್ಪ ಕಷ್ಟ ಆಗಬಹುದು. ಹೀಗಾಗಿ ಇವತ್ತು ಮ್ಯಾಚ್ ಅತ್ಯಂತ ಕುತೂಹಲಕಾರಿಯಾಗಿದೆ ಮತ್ತು ಪ್ರಪಂಚದ ಕ್ರಿಕೆಟ್ನ ದೊಡ್ಡ ದೊಡ್ಡ ದಿಗ್ಗಜರು ಕೂಡ ಅಹಮದಾಬಾದ್ಗೆ ಬಂದು ಇದೀಗ ಮ್ಯಾಚನ್ನು ನೇರವಾಗಿ ಗ್ರೌಂಡ್ನಲ್ಲಿ ಕೂತ್ಕೊಂಡು ವೀಕ್ಷಣೆ ಮಾಡುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಇನ್ನು ಪಿಚ್ ರಿಪೋರ್ಟ್ ಹೇಗಿದೆ ಎನ್ನುವುದನ್ನು ನೋಡ್ತಾ ಹೋದರೆ, ಮೊದಲನೇದಾಗಿ ಪಿಚ್ ರಿಪೋರ್ಟ್ ಹೇಗಿರುತ್ತೆ ಎನ್ನುವುದನ್ನು ನೋಡ್ತಾ ಹೋದರೆ, ಈ ಪಿಚ್ನ 6ನೇ ಪಿಚ್ಚನ್ನು ಇವತ್ತು ಆಡಿಸ್ಲಿಕ್ಕೆ ಉಪಯೋಗಿಸ್ಕೊಳ್ತಾ ಇದೆ. ಅಂದರೆ ಗುಜರಾತ್ನ ಅಹಮದಾಬಾದ್ನ ಸ್ಟೇಡಿಯಂನಲ್ಲಿ 7-8 ಟ್ರ್ಯಾಕ್ಗಳಿದೆ. ಅಂದರೆ ಬ್ಯಾಟಿಂಗ್ ಈ ಬೌಲಿಂಗ್ ಟ್ರ್ಯಾಕ್ ಇದೆ. ಆ 6ನೇ ಟ್ರ್ಯಾಕನ್ನು ಇವತ್ತು ಆಟಕ್ಕೋಸ್ಕರ ಆಯ್ಕೆಯನ್ನು ಮಾಡಲಾಗಿದೆ ಮತ್ತು ಸರಿಸುಮಾರು 70% ರೆಡ್ ಸಾಯಿಲನ್ನು ಮಿಕ್ಸ್ ಮಾಡಿ ಫಾಸ್ಟ್ ಬೌಲರ್ಗೆ ಹೆಲ್ಪ್ ಆಗುವ ಮುಖಾಂತರ ಸ್ಪಿನ್ ಬೌಲರ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಈ ಮುಖಾಂತರ T20 ವರ್ಲ್ಡ್ ಕಪ್ ಎನ್ನುವುದು, ಅದರಲ್ಲೂ ಫೈನಲ್ ಎನ್ನುವುದು ರಣರೋಚಕವಾಗಿರಬೇಕು ಮತ್ತು ರನ್ಗಳ ಸುರಿಮಳಿ ಹರಿಬೇಕೆನ್ನುವಂಥ ಉದ್ದೇಶದಿಂದ ಈ ಟ್ರ್ಯಾಕನ್ನು ರೆಡಿ ಮಾಡಿದ್ದಾರೆ. ಜೊತೆಗೆ ಮ್ಯಾಚ್ ಮುಂದುವರೆದ್ರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಬಿರುಕು ಬರಬಾರ್ದು ಮತ್ತು ಸೆಕೆಂಡ್ ಬ್ಯಾಟಿಂಗ್ ಮಾಡುವಂಥವರಿಗೆ ಸ್ವಲ್ಪ ಈಸಿ ಆಗಬಾರ್ದು. ಎರಡು ಟೀಮಲ್ಲಿ ಕೂಡ ಈಕ್ವಲೆನ್ಸಿ ಕಾಪಾಡಬೇಕನ್ನೋ ದೃಷ್ಟಿಯಲ್ಲಿ ಈ ಒಂದು ಪಿಚ್ಚನ್ನು ರೆಡಿ ಮಾಡಿದ್ರೆ ಅದರಲ್ಲಿ 70% ರೆಡ್ ಸಾಯಿಲನ್ನು ಮತ್ತು 30% ಬ್ಲ್ಯಾಕ್ ಸಾಯಿಲನ್ನು ಯೂಸ್ ಮಾಡಿ ಹೊಸ ಟ್ರ್ಯಾಕನ್ನು ಕೂಡ ಮಾಡಿದ್ದಾರೆ. ಇನ್ನು ಪಿಚ್ ರಿಪೋರ್ಟ್ ಏನು ಹೇಳ್ತಂದ್ರೆ, ಇದು ಕಂಪ್ಲೀಟ್ ಆಗಿ ಬ್ಯಾಟಿಂಗ್ ಟ್ರ್ಯಾಕ್ ಆಗಿರುತ್ತೆ ಮತ್ತು ಸ್ಪೀಡ್ ಬೌಲರ್ಗೆ ರಿವರ್ಸ್ ಸ್ವಿಂಗ್ ಆಗಿರ್ಬೋದು ಮತ್ತು ವಿಕೆಟ್ ಕೀಪರ್ ತನಕ ಕ್ಯಾರಿ ಆಗುವಂಥ ಒಂದು ಸಾಧ್ಯತೆ ಇದೆ. ಹೀಗಾಗಿ ಮೊದಲ ಒಂದು 3-4 ಓವರಲ್ಲಿ ಸ್ಪೀಡಿಗೆ ಸ್ವಲ್ಪ ಹೆಲ್ಪ್ ಆಗಿ ಅದಾದ ನಂತರ ಬ್ಯಾಟಿಗೆ ನೇರವಾಗಿ ಬಾಲ್ ಬಂದು ಅದು 6ಗೆ ಹೋಗುವಂಥ ಮತ್ತು ಬ್ಯಾಟಿಂಗ್ ಟ್ರ್ಯಾಕ್ ಆಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಮೊದಲ 2-3 ಓವರ್ನ ಬ್ಯಾಟಿಂಗ್ ಹೇಗೆ ಮಾಡ್ತಾರೆ ಅಥವಾ ಬೌಲರ್ ಹೇಗೆ ಆಗುತ್ತೆ ಅನ್ನೋದು ಕೂಡ ಡಿಪೆಂಡ್ ಆದ ನಂತರ 200ಕ್ಕೂ ಹೆಚ್ಚು ರನ್ಗಳು ಎರಡೂ ಟೀಮಿಂದ ಕೂಡ ಬರುವಂಥ ಸಾಧ್ಯತೆ ಇದೆ. ಇನ್ನು ಟಾಸ್ ವಿನ್ ಆದವರು ಕಣ್ಣು ಮುಚ್ಚಿಕೊಂಡು ಬೌಲಿಂಗನ್ನು ಆಯ್ಕೆ ಮಾಡ್ಕೊಳ್ತಾರೆ. ಯಾಕಂದರೆ 8 ಗಂಟೆಯ ನಂತರ ಸ್ವಲ್ಪ ಮಟ್ಟಿಗೆ ಡ್ಯೂ ಬರುತ್ತೆ. ಡ್ಯೂ ಬಂದ ನಂತರ ಬಾಲ್ ಗ್ರಿಪ್ ತಪ್ಪೋಗುತ್ತೆ. ಅದು ಬಾಲರ್ಗೆ ಆಗಿರ್ಬೋದು ಅಥವಾ ಫೀಲ್ಡರ್ಗೆ ಆಗಿರ್ಬೋದು, ಎಲ್ಲರೂ ಕೂಡ ಸ್ವಲ್ಪ ಗ್ರಿಪ್ ತಪ್ಪತ್ತೆ. ಅದು ಪರೋಕ್ಷವಾಗಿ ಬ್ಯಾಟ್ಸ್ಮನ್ಗೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಟಾಸ್ ಗೆದ್ದವರು ಫೀಲ್ಡಿಂಗ್ ಆಯ್ಕೆ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿದೆ. ಆದರೆ ಈ ಹಿಂದಿನ ಹಿಸ್ಟ್ರಿಯನ್ನು ನೋಡ್ತಾ ಇದ್ರೆ ಬ್ಯಾಟಿಂಗ್ ಮೊದಲು ಮಾಡಿದವರು ಜಾಸ್ತಿಯಾಗಿ ಅಹಮದಾಬಾದ್ನ ಗ್ರೌಂಡ್ನಲ್ಲಿ ಗೆದ್ದಿದ್ದಾರೆ. ಆದರೆ ಈ ಪಿಚ್ ಟ್ರ್ಯಾಕ್ ಸ್ವಲ್ಪ ಚೇಂಜ್ ಆಗಿರುವಂಥ ಕಾರಣಕ್ಕಾಗಿ ಇಲ್ಲಿ ಅಂದರೆ ಟಾಸ್ ವಿನ್ ಆದವರು ಸೆಕೆಂಡ್ ಬ್ಯಾಟಿಂಗನ್ನು ಆಯ್ಕೆ ಮಾಡ್ಕೊಳ್ಳುವಂಥದ್ದು, ಮೊದಲು ಬೌಲಿಂಗನ್ನು ಆಯ್ಕೆ ಮಾಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಇನ್ನು ಅಲ್ಲಿ ಮಳೆ ಬರುತ್ತಾ ಅಥವಾ ಮಳೆ ಬಂದರೆ ಏನಾಗುತ್ತೆ ಅನ್ನುವಂಥ ಕುತೂಹಲ ಎಲ್ಲರಿಗೂ ಇರುತ್ತೆ. ಆದರೆ ಪಿಚ್ ರಿಪೋರ್ಟ್ ಪ್ರಕಾರ ಅಥವಾ ಈ ಫೋರ್ಕಾಸ್ಟಿಂಗ್ ವರದಿಯ ಪ್ರಕಾರ ಇವತ್ತು ಯಾವುದೇ ಕಾರಣಕ್ಕೂ ಒಂದು ಹನಿ ಮಳೆ ಕೂಡ ಬರಲ್ಲ, ಪಂದ್ಯ ಸಾಗುತ್ತೆ ಎನ್ನುವಂಥ ಒಂದು ವರದಿ ಕೂಡ ಇದೆ. ಇನ್ನು ಭಾರತ ತಂಡದಲ್ಲಿ ಯಾರಿರ್ಬೋದು ಅಥವಾ ನ್ಯೂಜಿಲೆಂಡ್ ತಂಡದಲ್ಲಿ ಯಾರು ಇರ್ಬೋದು ಎನ್ನುವುದನ್ನು ನಾವು ನೋಡ್ತಾ ಇದ್ರೆ ಅಫ್ಕೋರ್ಸ್ ಒಂದೇ ಒಂದು ಚೇಂಜಸ್ ಆಗುವಂಥ ಸಾಧ್ಯತೆ ಇದೆ. ಅದು ಕುಲ್ದೀಪ್ ಯಾದವ್ ಅವರು ವರುಣ್ ಚಕ್ರವರ್ತಿಯವರ ಪ್ಲೇಸಿಗೆ ಬರಬಹುದು ಎನ್ನುವಂಥ ಲೆಕ್ಕಾಚಾರ ಕೂಡ ಇತ್ತು. ಆದರೆ ತಂಡದ ಮ್ಯಾನೇಜ್ಮೆಂಟ್ ಏನು ಮಾಡುತ್ತೆ ಅಥವಾ ತಂಡದ ಮ್ಯಾನೇಜ್ಮೆಂಟ್ ತಲೆಯಲ್ಲಿ ಏನು ಓಡುತ್ತೆ, ಕೋಚ್ ಗಂಭೀರ್ ಮತ್ತು ಸೂರ್ಯಕುಮಾರ್ ತಲೆಯಲ್ಲಿ ಏನು ಓಡುತ್ತೆ ಅನ್ನೋದು ಕೂಡ ಇಲ್ಲಿ ತನಕ ಯಾರಿಗೂ ಅರ್ಥ ಆಗಿಲ್ಲ. ಅವರು ಎಷ್ಟೇ ಫೇಲ್ ಆದರೂ ಕೂಡ ಅವರನ್ನೇ ಆಟ ಆಡಿಸ್ತಿದ್ದಾರೆ. ಯಾಕಂದರೆ ಅದು ವೇರಿಯನ್ಸ್ ಇರುತ್ತೆ ಅಥವಾ ಬ್ಯಾಲೆನ್ಸ್ ತಪ್ಪೋಗುತ್ತೆ ಅನ್ನೋಂಥ ಕಾರಣಕ್ಕಾಗಿ ನೋಡಬೇಕು ಯಾರನ್ನು ಆಡಿಸ್ತಾರೆ ಯಾರನ್ನು ಆಡಿಸಲ್ಲ ಅನ್ನೋದಕ್ಕಿಂತ ಆಡಿಸಿದಂಥ ಆಟಗಾರರು ಅಥವಾ ಟೀಮ್ 11ನಲ್ಲಿ ಇದ್ದಂಥ ಆಟಗಾರರು ಯಾವ ರೀತಿಯಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದು ಕೂಡ ಕುತೂಹಲಕಾರಿಯಾಗಿದೆ. ಅಫ್ಕೋರ್ಸ್ ಅಭಿಷೇಕ್ ಶರ್ಮಾ ಪದೇ ಫೇಲ್ ಆಗಿ 3 ಡಕ್ ಹೊಡೆದ್ರೂ ಕೂಡ ಅವರನ್ನು ರಿಪ್ಲೇಸ್ ಮಾಡುವಂಥ ಯಾವುದೇ ಸಾಧ್ಯತೆ ಇಲ್ಲ. ಯಾಕಂದರೆ ನಿಮ್ಗೆ ಅವರನ್ನು ರಿಪ್ಲೇಸ್ ಮಾಡಬೇಕಂದ್ರೆ
ರಿಂಕು ಸಿಂಗ್ ಅವರನ್ನು ಓಪನಿಂಗ್ ಹಾಕಬೇಕು. ಅವರು ಓಪನಿಂಗ್ ಸ್ಲಾಟಲ್ಲಿ ಅಷ್ಟು ಆಡ್ತಾರೆ ಗೊತ್ತಿಲ್ಲ. ಒಂದು ವೇಳೆ ರಿಂಕು ಸಿಂಗ್ ಅವ್ರನ್ನ 6 ಅಥವಾ 7 ಪ್ಲೇಸಲ್ಲಿ ಹಾಕಿದ್ರೆ ಮತ್ತೆ ಇಶಾನ್ ಕಿಶನ್ ಓಪನಿಂಗ್ ಬರಬೇಕಾಗುತ್ತೆ. ಅದು ಕೂಡ ಸ್ವಲ್ಪ ಮಟ್ಟಿಗೆ ಟ್ರ್ಯಾಕ್ ವೇರಿಯೇಷನ್ ಆಗುತ್ತೆ ಅಥವಾ ಬ್ಯಾಲೆನ್ಸ್ ವೇರಿಯೇಷನ್ ಆಗುತ್ತೆ. ಹಾಗಾಗಿ ಅಭಿಷೇಕ್ ಶರ್ಮಾ ಅವ್ರನ್ನ ಮುಟ್ಟುವಂಥ ಚಾನ್ಸ್ ಇಲ್ಲ. ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಅವರು ಓಪನ್ ಮಾಡ್ತಾರೆ. ಇಶಾನ್ ಕಿಶನ್ ಅವರು ಒನ್ ಡೌನ್ ಆಗಿ ಬರ್ತಾರೆ. 4ನೇ ಪ್ಲೇಸಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಬರ್ತಾರೆ, ಮಿಸ್ಟರ್ 360. ಅದಾದ ನಂತರ ತಿಲಕ್ ವರ್ಮಾ ಅವರು ಬ್ಯಾಟಿಂಗ್ ಬರ್ತಾರೆ. ಅದಾದ ನಂತರ ಹಾರ್ದಿಕ್ ಪಾಂಡ್ಯ, ಅದಾದ ನಂತರ ಶಿವಮ್ ದುಬೆ ಅವರು ಬ್ಯಾಟಿಂಗ್, ಅವರಲ್ಲಿ ಬೌಲಿಂಗ್ ಸ್ವಲ್ಪ ಕಡಿಮೆ. ಅದಾದ ನಂತರ ಅಕ್ಷರ್ ಪಟೇಲ್ ಬರ್ತಾರೆ, ಬೂಮ್ರಾ ಬರ್ತಾರೆ, ಆರ್ಶದೀಪ್ ಬರ್ತಾರೆ, ಅಕ್ಷರ್ ಪಟೇಲ್ ಕೂಡ ಬರ್ತಾರೆ. ಆದರೆ ಈ 11ನೆಯ ಪ್ಲೇಸಲ್ಲಿ ವರುಣ್ ಚಕ್ರವರ್ತಿಯರ ಜಾಗದಲ್ಲಿ ಕುಲ್ದೀಪ್ ಯಾದವ್ ಅವರು ಬರ್ತಾರ, ಅಥವಾ ಬ್ಯಾಟಿಂಗ್ ಟ್ರ್ಯಾಕ್ ಆಗಿರುವುದರಿಂದ ಸ್ಪೀಡ್ ಬಾಲರ್ಗೆ ಹೆಲ್ಪ್ ಆಗುವುದರಿಂದ ಏನಾದರೂ ಮೊಹಮ್ಮದ್ ಸಿರಾಜ್ ಅವರು ಅಹಮದಾಬಾದ್ ಪಿಚ್ನಲ್ಲಿ ಆಡುವಂಥ ಅಥವಾ ಈ ಫೈನಲ್ ಮ್ಯಾಚ್ನಲ್ಲಿ ಆಡುವಂಥ ಅವಕಾಶ ಸಿಗುತ್ತಾ ಎಲ್ಲೂ ಕೂಡ ಕುತೂಹಲಕಾರಿಯಾಗಿದೆ. ಆದರೆ ಅಕ್ಷರ್ ಪಟೇಲ್ ಇರುವಂಥ ಒಬ್ಬ ಸ್ಪಿನ್ನರ್ ಇದ್ದಾರೆ, ಅವರು ಕೂಡ ಒಂದು ನಾರ್ಮಲ್ ಆಗಿ ಬೌಲಿಂಗ್ ಮಾಡ್ತಾರೆ. ಹಾಗಾಗಿ ಅವರ ಅವರನ್ನು ಇಟ್ಕೊಂಡು ವರುಣ್ ಚಕ್ರವರ್ತಿಯನ್ನು ರಿಪ್ಲೇಸ್ಮೆಂಟ್ ಮಾಡಿ ಅವರ ಪ್ಲೇಸ್ನಲ್ಲಿ ಒಂದು ವೇಳೆ ಕುಲ್ದೀಪ್ ಯಾದವ್ ಅಥವಾ ಮೊಹಮ್ಮದ್ ಸಿರಾಜ್ ಅವ್ರನ್ನ ಆಡಿಸಿದರೆ ಬೆಸ್ಟ್ ಎನ್ನುವಂಥ ಒಂದು ಮಾತು ಇದೀಗ ಕೇಳಿ ಬರ್ತಿದೆ. ಆದರೆ ಟೀಮ್ ಮ್ಯಾನೇಜ್ಮೆಂಟ್ ಏನು ಮಾಡುತ್ತೆ ಅನ್ನೋದು ಕೂಡ ಕುತೂಹಲಕಾರಿಯಾಗಿದೆ. ಆದರೆ ನನ್ನ ಆಪ್ಷನ್ ಅಂದರೆ ಕುಲ್ದೀಪ್ಗಿಂತ ವರುಣ್ಗಿಂತ ಮೊಹಮ್ಮದ್ ಸಿರಾಜ್ ಒಬ್ಬ ಯಂಗ್ ವೇಗಿ ಆಗಿರೋದ್ರಿಂದ ಸ್ವಲ್ಪ ವೇರಿಯೇಷನ್ ಜಾಸ್ತಿ ಮಾಡೋದ್ರಿಂದ ವರುಣ್ ಚಕ್ರವರ್ತಿಯನ್ನು ರಿಪ್ಲೇಸ್ ಮಾಡಿ ಮೊಹಮ್ಮದ್ ಸಿರಾಜ್ ಅವ್ರನ್ನ ಆಡಿಸಬಹುದಿತ್ತು. ಆದರೆ ಟೀಮ್ ಮ್ಯಾನೇಜ್ಮೆಂಟ್ ಏನು ಮಾಡ್ತೇನೆ ಗೊತ್ತಿಲ್ಲ. ಇನ್ನು ನ್ಯೂಜಿಲೆಂಡ್ ತಂಡದ ಒಂದು ಲೈನಪ್ ಅನ್ನು ನೋಡ್ತಾ ಇದ್ರೆ ಟಿಮ್ ಶಫರ್ಟ್ ಮತ್ತು ಪಿನ್ ಅಲೆನ್ ಅವರು ಯಾವ ಥರದ ಸ್ಫೋಟಕವಾಗಿ ಬ್ಯಾಟಿಂಗ್ ಮಾಡಿ 33 ಎಸೆತದಲ್ಲಿ 100 ರನ್ಗೂ ಚಚ್ಚಿ ಯಾವ ರೀತಿಯಲ್ಲಿ ದಕ್ಷಿಣ ಆಫ್ರಿಕಾ ಎನ್ನುವಂಥ ಸ್ಟ್ರಾಂಗ್ ಟೀಮನ್ನು ಮಣ್ಣು ಮುಕ್ಕಿಸಿ ಸೀದಾ ಅನ್ಲೆಕ್ಕಿ ಟೀಮ್ ಎನ್ನುವಂಥ ಹಣೆಪಟ್ಟವನ್ನು ಮತ್ತೆ ಮಾಡಿದ್ದು ಇದೆ ಅಲೆನ್ ಅವರು. ಅದಾದ ನಂತರ ರಚಿನ್ ರವೀಂದ್ರ, ಗ್ಲೇನ್ ಫಿಲಿಪ್ಸ್ ಕೂಡ ಹೊಡೆಬಡಿ ಆಟಗಾರ ಮತ್ತು ಅವರು ಒಂದು 2-3 ಓವರ್ ಕೂಡ ಬೌಲಿಂಗ್ ಕೂಡ ಮಾಡಬಲ್ಲವರು. ಆಮೇಲೆ ಅದಾದ ನಂತರ ಮಾರ್ಕ್ ಚಾಂಪ್ಮನ್ ಬರ್ತಾರೆ, ಡ್ಯಾರೆಲ್ ಮಿಶೆಲ್ ಬರ್ತಾರೆ, ಜೇಮ್ಸ್ ನೀಶಮ್ ಬರ್ತಾರೆ, ಮಿಶೆಲ್ ಸ್ಯಾಂಟ್ನರ್ ಬರ್ತಾರೆ, ಕುಲಿ ಮೆಕಂಚಿ ಬರ್ತಾರೆ, ಮ್ಯಾಟ್ ಹೆನ್ರಿ ಮತ್ತು ಲುಕಿ ಫರ್ಗ್ಯೂಸನ್ ಅವರ ಬೌಲಿಂಗನ್ನು ನೋಡ್ತಾ ಹೋದರೆ ಲುಕಿ ಫರ್ಗ್ಯೂಸನ್ ಮತ್ತು ಮ್ಯಾಟ್ ಹೆನ್ರಿ ಈಗ ಒಳ್ಳೆಯ ಫಾರ್ಮ್ನಲ್ಲಿದ್ದಾರೆ. ಅದಾದ ನಂತರ ರಚಿನ್ ರವೀಂದ್ರ ಮತ್ತು ಸ್ಯಾಂಟ್ನರ್ ಕೂಡ ನಮ್ಮ ಇಂಡಿಯನ್ ಬೌಲರ್ನ ವೀಕ್ನೆಸ್ಸು ತುಂಬ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ನಮ್ಮ ತಂಡಕ್ಕೆ ಕಂಪೇರ್ ಮಾಡಿದ್ರೆ ನ್ಯೂಜಿಲೆಂಡ್ ತಂಡದ ಜೊತೆ ಒಂದು ಬ್ಯಾಲೆನ್ಸ್ ಆದಂಥ ಒಂದು ಟೀಮ್ ಇದೆ. ಅಲ್ಲಿ 6-7 ಜನ ಬೌಲಿಂಗ್ ಮಾಡ್ತಾರೆ. ನಿಮಗೆ ಫಿಲಿಪ್ಸ್ ಬೌಲಿಂಗ್ ಮಾಡ್ತಾರೆ, ರಚಿನ್ ರವೀಂದ್ರ 4 ಓವರ್ಗಳನ್ನು ಮಾಡ್ತಾರೆ. ಅದಾದ ನಂತರ ಕುಲ್ ಮೆಕಂಜೆ, ಮ್ಯಾಟ್ ಹೆನ್ರಿ ಮತ್ತು ಲುಕಿ ಫರ್ಗ್ಯೂಸನ್ ಎನ್ನುವಂಥ ಒಬ್ಬ ಸ್ಪೀಡ್ ಬೌಲರ್, 150 ಕಿಲೋಮೀಟರ್ಗೂ ಹೆಚ್ಚು ವೇಗವಾಗಿ ಬೌಲಿಂಗ್ ಮಾಡುವಂಥ ಒಬ್ಬ ಬೌಲರ್ ಇದ್ದಾರೆ. ಹಾಗಾಗಿ ಬ್ಯಾಲೆನ್ಸ್ ಆದಂಥ ಟೀಮ್ ಇದೆ. ಅಲ್ಲಿ ಆಲ್ರೌಂಡ್ಗಳು ಸ್ವಲ್ಪ ಜಾಸ್ತಿನೇ ಇದ್ದಾರೆ ಅಂತ ಹೇಳ್ಬೋದು. ನಮ್ಮಲ್ಲಿ ಕುಲ್ದೀಪ್ ಯಾದವ್ ಆಗಿರ್ಬೋದು ಅಥವಾ ವರುಣ್ ಚಕ್ರವರ್ತಿ, ಹರ್ಷದೀಪ್ ಸಿಂಗ್, ಬೂಮ್ರಾ ಅವರಿಗೆ ಬ್ಯಾಟಿಂಗ್ ಹಿಡಿಯುವುದು ಸ್ವಲ್ಪ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಅವರು 9ನೇ ಆಟಗಾರ ತನಕ ಬ್ಯಾಟಿಂಗ್ ಮಾಡುವಂಥ ಸಾಧ್ಯತೆ ಇದೆ. ಮತ್ತು 200 ರನ್ ಟಾರ್ಗೆಟ್ ಕೊಟ್ಟರೂ ಕೂಡ ಸೆಕೆಂಡ್ ಬ್ಯಾಟಿಂಗ್ನವರು ಈಸಿಯಾಗಿ ಚೇಂಜ್ ಮಾಡುವಂಥ ಎಲ್ಲ ಸಾಧ್ಯತೆ ಇದೆ. ಇನ್ನು ಭಾರತ ಮತ್ತು ನ್ಯೂಜಿಲೆಂಡ್ ತಂಡದ ಈ T20 ಹಿಸ್ಟ್ರಿಯನ್ನು ನೋಡ್ತಾ ಹೋದರೆ 18 ಬಾರಿ ಭಾರತ ಗೆದ್ದಿದೆ. 33 ಪಂದ್ಯದಲ್ಲಿ 11 ಬಾರಿ ನ್ಯೂಜಿಲೆಂಡ್ ಗೆದ್ದು. ಹೀಗಾಗಿ T20 ಫಾರ್ಮೆಟ್ನ ಒಂದು ಮ್ಯಾಚನ್ನು, ಅಂತಾರಾಷ್ಟ್ರೀಯ ಮ್ಯಾಚನ್ನು ನೋಡ್ತಿದ್ರೆ ಭಾರತ ನ್ಯೂಜಿಲೆಂಡ್ಗಿಂತ ಜಾಸ್ತಿ ಗೆದ್ದಿದೆ. ಆದರೆ ಈ ವರ್ಲ್ಡ್ ಕಪ್ ಅಂತ ಬಂದಾಗ, ಈ T20 ವರ್ಲ್ಡ್ ಕಪ್ ಅಂತ ಬಂದಾಗ 3 ಬಾರಿ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳು ಮುಖಾಮುಖಿಯಾಗಿದ್ದಾರೆ. 3 ಬಾರಿಯೂ ಕೂಡ ನ್ಯೂಜಿಲೆಂಡ್ ಭಾರತದ ವಿರುದ್ಧ ಗೆದ್ದು ಬೀಗಿದೆ. ಹೀಗಾಗಿ ಇದೊಂದು ಆತಂಕ ಇದೆ. ಇದು 4ನೇ ಬಾರಿ ಮೀಟ್ ಆಗ್ತಿರುವಂಥದ್ದು, ಅಂದರೆ ಅದು ಫೈನಲಲ್ಲಿ. ಹಾಗಾಗಿ ಎಲ್ಲೋ ಒಂದು ಕಡೆ ಅಂಜಿಕೆ ಅಥವಾ ಈ ಹಳೆ ಹಿಸ್ಟ್ರಿ ಮರುಕಳಿಸುತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಆದರೆ 2025ರ ಚಾಂಪಿಯನ್ಸ್ ಟ್ರೋಫಿ ಒನ್ ಡೇಯಲ್ಲಿ ಭಾರತ ನ್ಯೂಜಿಲೆಂಡ್ ತಂಡದ ವಿರುದ್ಧ ಭರ್ಜರಿಯಾಗಿ ಗೆದ್ದು ಚಾಂಪಿಯನ್ಸ್ ಟ್ರೋಫಿ ಕೂಡ ಗೆದ್ಕೊಂಡು ಬಂದಿತ್ತು. ಆದರೆ ಇವೆಲ್ಲದರ ನಡುವೆ ಇದೀಗ 2023ರ ಫೈನಲ್ನಲ್ಲಿ ಆದಂಥ ಒಂದು ಹೀನಾಯ ಸೋಲಿದೆ ಆಸ್ಟ್ರೇಲಿಯಾ ವಿರುದ್ಧ. 2023ರ ಫೈನಲಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ಮೀಟ್ ಆದಾಗ ಅಥವಾ ಪಂದ್ಯ ಆಡಿದಾಗ ಫೈನಲಲ್ಲಿ ಆಸ್ಟ್ರೇಲಿಯಾ ಭಾರತವನ್ನು ಹೀನಾಯವಾಗಿ ಸೋಲಿಸಿತ್ತು. ಆಗ ಬ್ಯಾಟಿಂಗ್ ಆಡೋಕ್ಕಿಂತ ಪಂದ್ಯ ಪ್ರಾರಂಭ ಆಗೋದಕ್ಕಿಂತ ಮೊದಲು ಒಂದು ಮ್ಯಾಚ್, ಅಂದರೆ ಆಸ್ಟ್ರೇಲಿಯನ್ ಕ್ಯಾಪ್ಟನ್ ಆಗಿರುವಂತ ಹೇಳಿದ್ರು, ಇಲ್ಲ ನಾವು 1,30,000 ಜನರ ಈ ಶಬ್ದವನ್ನು ಸೈಲೆನ್ಸ್ ಮಾಡ್ತೇವೆ, ಅವರ ಕೂಗಾಟವನ್ನು, ಚೀರಾಟವನ್ನು ಸೈಲೆಂಟ್ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ರು. ಜೊತೆಗೆ ಇಂಡಿಯಾ ಸೋಲುವಾಗ 1,30,000 ಜನರು ಕೂಡ ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡು ಮ್ಯಾಚ್ ನೋಡುವಂಥ ಪರಿಸ್ಥಿತಿ ಬಂದಿತ್ತು. ಅದೇ ಪ್ರಶ್ನೆಯನ್ನು ನಿನ್ನೆ ಪ್ರೆಸ್ ಮೀಟಲ್ಲಿ ಕೇಳಿದಾಗ ಮಿಶೆಲ್ ಸ್ಯಾಂಟ್ನರ್ ಅವರು ಉತ್ತರವನ್ನು ಕೊಟ್ಟರು. ಎಸ್, ಅಫ್ಕೋರ್ಸ್ ನಾವು ಕೂಡ ಭಾರತೀಯರ ಹೃದಯವನ್ನು ಚೂರು ಮಾಡುವಂಥ ಹಂತದಲ್ಲಿ ಇದ್ದೇವೆ, ಆದರೆ
ಆಗಾಗಿದ್ದು ಬೇರೆ, ಈಗಾಗಿದ್ದು ಬೇರೆ. ಈಗ ಈ T20 ಫಾರ್ಮೆಟ್ ಎನ್ನುವುದು ಯಾವಾಗ ಏನು ಬೇಕಾದರೂ ಆಗ್ಬೋದು. ಗೆಲ್ಲುವಂಥ ಟೀಮ್ ಕೂಡ ಸೋಲುವಂಥ ಟೀಮ್ ಕೂಡ ಗೆಲ್ಬೋದು. ಪ್ರತಿ ಬಾಲು, ಪ್ರತಿ ವಿಕೆಟು, ಪ್ರತಿ ಒಂದು ಓವರ್ ಕೂಡ ಮುಖ್ಯವಾಗುತ್ತೆ. ಹಾಗಾಗಿ ಈಗಲೇ ಏನು ಹೇಳಲಿಕ್ಕಾಗಲ್ಲ. ಪಂದ್ಯ ಮುಗಿಯುವ ತನಕ ನಾವು ಕಾದು ನೋಡಬೇಕಾಗುತ್ತೆ, ಯಾರು ಗೆಲ್ಲುತ್ತಾರೆ ಯಾರು ಸೋಲ್ತಾರೆ ಅನ್ನೋದು. ಆದರೆ ಪ್ರಪಂಚಕ್ಕೆ ನಾವು ಫೇವರೇಟ್ ಟೀಮ್ ಅಲ್ಲ ಅನ್ನೋದು ಗೊತ್ತಿದ್ರೂ ಕೂಡ ವಿ ಆರ್ ಏಬಲ್ ಟು ಡೂ ಇಟ್ ಅಂತ ಹೇಳುವ ಮುಖಾಂತರ ನಾವು ಭಾರತೀಯರ ಹೃದಯವನ್ನು ಚೂರು ಮಾಡ್ಲಿಕ್ಕೆ ಬಂದಿದ್ದೇವೆ ಅಂತ ಮಾತನ್ನು ಹೇಳಿದ್ರೆ, ಜೊತೆಗೆ ಅದೇ ಪ್ರಶ್ನೆಯನ್ನ ಸೂರ್ಯಕುಮಾರ್ ಯಾದವ್ ಅವರಿಗೆ ಕೇಳಿದಾಗ ಎಸ್ ಅಫ್ಕೋರ್ಸ್ ಪ್ರತಿಯೊಬ್ಬರು ಹಾಗೆ ಹೇಳ್ತಾರೆ, ಆದರೆ ಏನೂ ಆಗಲ್ಲ, ನಾವು ಗೆಲ್ತೇವೆ ಅನ್ನುವಂಥ ಮಾತನ್ನು ಕೂಡ ಸೂರ್ಯಕುಮಾರ್ ಯಾದವ್ ಹೇಳ್ತಾರೆ. ಆದರೆ ಭಾರತದ ಮುಂದೆ ಇರುವಂಥ ಒಂದು ದೊಡ್ಡ ತಲೆನೋವು ಅಂದರೆ ಅದು ಅಭಿಷೇಕ್ ಶರ್ಮಾ ಜೊತೆಗೆ ಕುಲ್ದೀಪ್, ವರುಣ್ ಚಕ್ರವರ್ತಿ, ಈ ಇಬ್ಬರ ರಿಪ್ಲೇಸ್ಮೆಂಟ್ ಆಗತ್ತಾ ಇಲ್ವಾ, ಅಥವಾ ಈ ಇಬ್ಬರ ರಿಪ್ಲೇಸ್ಮೆಂಟ್ ಆಗದೆ ಅವರನ್ನೇ ಆಡಿಸಿ ಏನಾದರೂ ಭಾರತ ಸೋತ್ರೆ ಅದರ ಪಟ್ಟ ಯಾರಿಗೆ ಬರುತ್ತೆ, ಅಥವಾ ಈ ವರ್ಲ್ಡ್ ಕಪ್ ಗೆದ್ದ ನಂತರ ಏನೆಲ್ಲ ಬದಲಾವಣೆ ಆಗ್ಬೋದು, ಅಥವಾ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನಾಗ್ಬೋದು, ಇವೆಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಆದರೆ ಪಂದ್ಯ ವೀಕ್ಷಣೆ ಅಂತ ಬಂದಾಗ ಪ್ರಪಂಚದಲ್ಲಿ ಯಾವುದೂ ವೀಕ್ಷಣೆ ಕಂಡಿರೋಂಥ ವೀಕ್ಷಣೆ ಇದೀಗ ಭಾರತ ತಂಡ ಯಾವುದೇ ಟೀಮ್ ಜೊತೆ ಆಡಿದ್ರು ಕೂಡ ಅಷ್ಟು ವೀಕ್ಷಣೆ ಕಾಣ್ತದೆ ಮತ್ತು ರೆಕಾರ್ಡ್ ಕೂಡ ಬ್ರೇಕ್ ಆಗ್ತಿದೆ. ಇದು ICCಗೆ ಅತ್ಯಂತ ದೊಡ್ಡ ಲಾಭ ಕೂಡ ತಂದು ಕೊಡುವಂಥ ಸಾಧ್ಯತೆ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.